ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯರನ್ ಲಾಗ್ಸ್ ಜಗದೀಶ್. ನಮ್ಮ ಜೊತೆ ಇದ್ದಾರೆ ಇವತ್ತು ಶಿವಣ್ಣ ಗುರುಗಳು. 37 ವರ್ಷ ಪಾದಯಾತ್ರೆ ನಡೆಸಿದ್ದಾರೆ. ಜಯಶ್ರೀ ಗುರುಗಳೇ 37 ವರ್ಷ ಪಾದಯಾತ್ರೆ ನಡೆಸಿದ್ದಾರೆ. ನಿಮ್ಮ ಅನುಭವನ ಜನಗಳಿಗೆ ಹಂಚ್ಕೊಳ್ಳಿ. ಒಂದು ವರ್ಷವೂ ಬಿಡ್ದಂಗೆ ಅಡೆಚಣೆ ಏನು ಒಂದು ತುಂಡು ಕೊರತೆ ಬಿಡ್ದಂಗೆ ನಡೆಸ್ಕೊಂಡು ಹೋಗಿದ್ದಾರೆ 37 ವರ್ಷ. ಇದು ಹೆಂಗೆ ಸಾಧ್ಯ ಗುರುಗಳೇ? ನಾನು ಆ ಗುರುಗಳ 6 ವರ್ಷ ಬರೋಕ್ಕೆ 2018ಇಂದ ಶುರು ಮಾಡಿದೆ. ಒಂದು 2-3 ವರ್ಷ ಬರೋಕ್ಕಾಗಲಿಲ್ಲ. ಇವಾಗ 2026ಕ್ಕೆ 6 ವರ್ಷ ಬಂದಿದ್ದೀನಿ. 6ನೇ ವರ್ಷ ಇದೆ ಗೊತ್ತಾಗಿದ್ದೀನಿ. ಇವಾಗ ನೀವು 37 ವರ್ಷ ಒಂದು ವರ್ಷವೂ ಬಿಡ್ದಂಗೆ ನಡೆಸ್ಕೊಂಡು ಬಂದಿದ್ದೀರ. ಅದು ಇಷ್ಟು ಜನನ ಸೇರಿಸ್ಕೊಂಡು ನಡೆಸ್ಕೊಂಡು ಬರಬೇಕು ಅಂದರೆ ಮಂಜಾಸ್ವಾಮಿ ಶಕ್ತಿ ಕೊಟ್ಟಿದ್ದಾನೆ ನಡೆಸ್ಕೊಂಬತ್ತಾ ಇದ್ದೀರ. ಅದು ಹೆಂಗೆ ಸಾಧ್ಯ ಗುರುಗಳೇ? ಅದರ ಅನುಭವ ನಮ್ದಲ್ಲ, ಭಗವಂತ ನಮ್ಮನ್ನು ಕರ್ಸ್ಕೊಂಡು 37 ವರ್ಷಕ್ಕೆ ನಮ್ಮನ್ನು ಕರ್ಸ್ಕೊಂಡು ಪರಮಾತ್ಮ ನಾವು ಪಾದಯಾತ್ರೆ ಬರಬೇಕು ನಮಗೆ ಏನು ಗೊತ್ತಿಲ್ಲ. ಆಗ ಹಿರಿಯವರು ಅವರ ಮಾರ್ಗದರ್ಶನದಲ್ಲಿ ನಾವು ಬಂದು ಒಂದು ವರ್ಷ ಸೇವೆ ಮಾಡಿದ್ಮೇಲೆ ಪರಮಾತ್ಮನ ನಮಗೆ ಅದನ್ನು ನಮ್ಮ ಹೃದಯದಲ್ಲಿ ನಮಗೆ ಅದು ಆತಂದರೆ ಹೆಚ್ಚಾಗೋಯಿತು. ಆದ್ದರಿಂದ ವರ್ಷ ಪಾದಯಾತ್ರೆ ಬೆಳೀತಾ ಇದೆ. ಆದರೆ ಅವರವರ ಕಷ್ಟ ಕಾರ್ಪಣ್ಯಗಳು ಭಗವಂತ ಹೊಡಿತಾವೆ, ಅನುಕೂಲ ಆಯ್ತಾ ಇದೆ. ಈ ಪಾದಯಾತ್ರೆ ಮಾಡಿ ಕುಷ್ಠರೋಗಗಳು ಹೋಗವೆ, ಅವರ ಕಾಯಿಲೆ ಕಸಗಳು ಹೋಗವೆ, ಅವ್ರಿಗೆ ಅನುಕೂಲವಾಗವ್ರೆ. ಏನೂ ಇಲ್ಲಂತ ಕಡು ಬಡವರು ಇವತ್ತು ಶ್ರೀಮಂತರಾಗವ್ರೆ. ಆ ನಮ್ಮಪ್ಪನ ಸೇವೆ, ಆ ನಮ್ಮಪ್ಪನ ಹೃದಯಾತ್ರೆ ಇಟ್ಕೊಂಡು ಅವ್ರು ಸೇವೆ ಮಾಡಬೇಕು. ಆಗರ್ಭ ಶ್ರೀಮಂತರಾಗ. ಅದರಿಂದ ಅವರೇ ಬೆಳ್ಕೊಂಡು ಹೋಗ್ತಾರೆ, ನಮ್ದಲ್ಲ ಅವರೇ ಬೆಳ್ಕೊಂಡು ಹೋಗ್ತಾರೆ. ನಾವು ಹಳೆ ಸೇವೆ ಅಂತ ನಾವು ಬೆಳ್ಕೊಂಡ್ಬರ್ತೀವಿ. ಈಗ ದಿನದಿನಕ್ಕೂ ಜನ ಹೆಚ್ಚುತ್ತಾನೆ ಇದ್ದಾರೆ. ಅಷ್ಟು ಜನನ ನೀವು ಮೇಂಟೈನ್ ಮಾಡೋದು ಹೆಂಗೆ ಸಾಧ್ಯ ಗುರುಗಳೇ? ನಮ್ದಲ್ಲ ಪರಮಾತ್ಮ ಭಗವಂತ ಏನೇ ಆಗಲಿ ಗುರುಗಳೇ, ನಾವು ನೋಡ್ದಂಗೆ ಒಂದು ಮಗು ಥರ, ನನ್ನೇ ಆಗಲಿ ನೀವು ನೋಡಿದ ಮಗು ಥರ ಕರ್ಕೊಂಬರ್ತೀರಾ. ಪ್ರತಿಯೊಂದರಲ್ಲೂ ಮುಂಜಾಗ್ರತೆ ವಹಿಸ್ತೀರಾ. ಅದು ಹೆಂಗೆ ಸಾಧ್ಯ ಭಗವಂತನಿಂದ ಹೃದಯದಲ್ಲಿ ಕುಂತಿದ್ದಿಂದ ಹೊಂಡಿಸ್ತಾನೆ. ಆಚೆಗೆ ನಾವು ನೆಪ ಮಾತ್ರ ಅಷ್ಟೇ. ನಾವು ನಡೆಸೋರಲ್ಲ, ಭಗವಂತ ನಡೆಸೋದು ಅವನೇ ಮನಸ್ಸು ಕೊಡೋದು ಪರಮಾತ್ಮ. ನೆಪ ಮಾತ್ರ. ಗುರುಗಳೇ, ನಾನು ಇನ್ನೊಂದು ಕೇಳಬೇಕು. ಈ ವರ್ಷ ನಿಮ್ಮ ಕಾಲು ಏಟಾಗಿದೆ ಗುರುಗಳೇ. ಕಾಲು ಏಟಾಗಿದೆ ಅಲ್ಲ? ಇಲ್ಲ ಗುರುಗಳೇ, ತೋರಿಸಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮಾಸರ. ಇಲ್ಲ, ಕಾಲು ಏಟಾಗಿದೆ ಗುರುಗಳೇ. ಆದರೂ ಕೂಡ ನೀವು ಹಠ ಬಿಡದೆ ಪಾದಯಾತ್ರೆ ನಡೆಸ್ಕೊಂಡ್ಬಂದಿದ್ದೀರಾ. ಈಗ ಹೆಚ್ಚು ಕಮ್ಮಿ ನಮ್ಮ ಬ್ಯಾಚ್ನಲ್ಲಿ 300 ಜನ ಬಂದಿದ್ದಾರೆ. ಅಷ್ಟು ಜನನ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಕಾಲು ಏಟಾಗಿದ್ರು ಕೂಡ ಹೌದು. ಮನೆ ಮಾಡೋದು ನಾವು ಎಂದೆಂದಿಗೂ ನಾವು ಅದನ್ನು ಮುಗಿಸ್ಕೊಳಕ್ಕಾಗಲ್ಲ. ಈ ವೇಟು ನಮ್ಮ ಕಣ್ಣಿಗೆ ಕಾಣ್ತದೆ. ಒಂದು 2 ಇಂಚ್ ಕಟ್ಟಾಗತ್ತೆ. 2 ಇಂಚ್ ಕಟ್ಟಾದರೂ ಅದು ಎಲ್ಲೊಂದು ಕಿಂಚಿಷ್ಟು ನೋವಿಲ್ಲ, ಯಾವುದೂ ಇಲ್ಲ. ಆ ಭಗವಂತನ ಸೇವೆ ಮಾಡಬೇಕು ಅನ್ನೋದಿದೆ. ಇದರೊಳಗೆ ಮುಂದೆ ಫಲ ಪಡೆಯುವಂಥವ್ರು ಹೋಗಬೇಕು. ಅದನ್ನು ನಾವು ನಿಲ್ಲಿಸಬಾರ್ದು. ನಿಲ್ಲಿಸೋಕ್ಕೆ ನಾವು ಭಗವಂತನ ಸೇವೆ ಮಾಡಿಕೊಂಡು ಪರಮಾತ್ಮ ಅವರು ಭಗವಂತನ ಒಂದೇ ರೀತಿಯಲ್ಲಿ ಅವ್ರನ್ನ ಯಾವ ರೀತಿ ನಾವು ಹೊರಡಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಆ ರೀತಿ ನಮ್ಮನ್ನು ಹೊಸ ಮಕ್ಕಳು ಸಾಕ್ತಂಗೆ ನಮ್ಮನ್ನು ಸಾಯ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಒಮ್ಮೆ ಅವಸ್ಥೆ ಆಗಲಿ, ನಮ್ಮ ದಾರಿ ಹೋಗಬೇಕು, ಸೌಲಭ್ಯಗಳು ಈ ಪರ್ಮಿಷನ್ ಕೊಟ್ಟು ಎಲ್ಲರೂ ಇದು ಮಾಡಿ ನಮ್ಮನ್ನು ಕರ್ಕೊತಾ ಇದ್ದಾರೆ. ಆ ಭಗವಂತನಿಗೆ ನಮ್ಮ ಹೃದಯದಿಂದ ನಮ್ಮನ್ನು ನಾನು ನೋಡಿದೆ. ಎಲ್ಲ ಆರೋಗ್ಯ ತಪಾಸಣೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ಅನಿಸುತ್ತೆ ಗುರುಗಳಲ್ಲ? ಆರೋಗ್ಯ ತಪಾಸಣೆ ಆಗಲಿ, ಪ್ರತಿಯೊಂದು ಈ ಭಕ್ತಾದಿಗಳು ಪ್ರತಿಯೊಂದು ಹಣ್ಣು ಹಂಪಲುಗಳು ಎಲ್ಲ ಕೊಡ್ತಾ ಇದ್ದಾರೆ. ಪಾನಕ ಮಜ್ಜಿಗೆಗಳು ಎಲ್ಲ ಕೊಡ್ತಾ ಇದ್ದಾರೆ. ಅದು ನಾವು ಮೊದಲು ಬಂದಾಗ ನಮ್ಮನ್ನು ಕೆಲವರು ಅವಾಗ ಕರ್ಸೋರು. ಇವ್ರು ಯಾರು ಅಕ್ಕಿ ಪುತ್ರ ಹುಡುಗರು, ಇವ್ರು ಯಾರು ನಮ್ಮ ಕರ್ಸೋರು, ಕರ್ಸೋರು. ಅದರೊಳಗೆ ಗೊತ್ತಿಲ್ಲ ಪಾದಯಾತ್ರೆ ಅಂತೂ ಯಾರು ಗಮನಕ್ಕಿಲ್ಲ. ಇದು ಮಾಡ್ತಾಯಿದ್ವಿ. ಹಂಗೆ ನಾವು ಅದನ್ನ ಬರ್ತಾ ಕಾಲು ಪ್ರಮಾಣವಾಗಿ ಏನಾಯಿತು, ಯಾರು ಅಲ್ಲ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಾರೆ ಅಂತಂದು ಜನಗಳು ನಾವು ಕರ್ಸಿ ಇದು ಮಾಡ್ತಾಯಿದ್ರು ಅಂತಂದವ್ರು ಇವತ್ತು ಎಳ್ನೀರು, ಹಣ್ಣು ಹಂಪಲುಗಳು, ನಮಗೆ ಊಟ ಉಪಚಾರಗಳು, ನೀರು ಇವನ್ನೆಲ್ಲ ಕೊಟ್ಟು ನಮ್ಮನ್ನು ಸಹಕರಿಸಿ ಕಾಪಾಡ್ತಾರೆ. ಇದರಿಂದ ನಡೆದು ಬರೋವಂಥವ್ರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ನಮ್ಮ ವಿಶೇಷ ಪಾಪಕರ್ಮಗಳ ದೂರ ಆಯ್ತದೆ ಅನ್ನೋ ಉದ್ದೇಶದಿಂದ ನಡೆಸ್ತಾರೆ.
ಶ್ರೀ ಶ್ರೀ ಮಂಜುನಾಥ ಸ್ವಾಮಿಕ್ಕೆ ಶ್ರೀ ಶ್ರೀ ಮಂಜುನಾಥ ಸ್ವಾಮಿಕ್ಕೆ ಶ್ರೀ ಶ್ರೀ ಮಂಜುನಾಥ ಸ್ವಾಮಿಕ್ಕೆ